ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ರವಿವಾರ ಅಂದರೆ 4ನೇ ತಾರೀಕು ನಾವು ಸಭೆಯನ್ನು ಆರಂಭ ಮಾಡಬೇಕೆಂಬುದಾಗಿ ಆಲೋಚಿಸಿದ್ದೆವು. ಆದರೆ ಈವರೆಗೂ ನಮಗೆ ಹಾಲ್ನವರಿಂದ ಪರ್ಮಿಷನ್ ಸಿಕ್ಕಿಲ್ಲ. ದೇವರ ಚಿತ್ತವಾದರೆ ನಾವು 11ನೇ ತಾರೀಕಿಗೆ ಸಭೆಯನ್ನು ಆರಂಭ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಆದರೆ ದೇವರ ಚಿತ್ತವಾದರೆ ನಾವು ಅದನ್ನು ಝೋನಲ್ ವೈಸ್ ಆಗಿ 2 ಸೆಷನ್ಸ್ ಆಗಿ ಮುಂಜಾನೆ 8:30 ಹಾಗೂ ನಂತರ 10:30 ಗಂಟೆಗೆ 2 ಸೆಷನ್ಗಳನ್ನು ನಾವು ಮಾಡಲಿಕ್ಕಿದ್ದೇವೆ. ಮತ್ತು ಕೇವಲ 100 ಜನ ಮಾತ್ರ ಒಂದು ಸೆಷನ್ನಲ್ಲಿ ಬರಲಿಕ್ಕೆ ಅವಕಾಶ ಉಂಟು. ಆದ ಕಾರಣ ನೀವು ಸರಿಯಾದ ಸಮಯಕ್ಕೆ ಬರುವುದಾಗಿದ್ದರೆ ನಾವು ಅದನ್ನು ಸರಿಯಾಗಿ ಆರಂಭ ಮಾಡಿಸಿ ಸರಿಯಾಗಿ ನಾವು ಮುಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ ಕೆಲವು ವಚನಗಳನ್ನು ನಾವು ಓದಿಕೊಂಡು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ 4 ಅದರ 1ರಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಸ್ನಾನ ಮಾಡಿಸುತ್ತಿದ್ದರು. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತಗ್ಗಿಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಕ್ಕೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆಯಿಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಲ್ಲಿ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು ಅವನ ಮಕ್ಕಳು ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿದವರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವನ ಉಂಟು ಮಾಡುವುದು ಎಂದು ಹೇಳಿದನು. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನೀರಡಿಕೆ ಆಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಎಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅಂದರು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ವಾಕ್ಯವನ್ನು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಜೀವನದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯವನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯವನ್ನು ನುಂಗು ಬಿಡಬೇಕು ನೋಡುವ ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ಕರ್ತನೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂತೆ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ವಾಕ್ಯದ ಸತ್ಯಗಳು ನಮ್ಮ ಆಳದಲ್ಲಿ ಇಳಿದು ಕರ್ತನೆ ಸ್ವಾಮಿ, ನಾವು ನಿನಗೆ 100ರಷ್ಟು 60ರಷ್ಟು ಕರ್ತನೆ ನಿನಗೆ ಸಾಧ್ಯ 1000ದಷ್ಟು ಫಲ ಕೊಡುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ಇಲ್ಲಿ ಯೇಸು ಸ್ವಾಮಿ ಆತನು ಸಮಾರ್ಯ ಪಟ್ಟಣದ ಒಂದು ಭಾಗವಾಗಿದ್ದ ಸುಕರ್ ಎಂಬಂಥ ಒಂದು ಊರಿನ ಪಕ್ಕದಲ್ಲಿ ಆತನು ಹಾದು ಹೋಗುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಸಮಾರ್ಯ ಎಂಬುದು ಅದು ಒಂದು ಜಿಲ್ಲೆ, ಯೂದಾಯ ಎಂಬುದು ಅದು ಒಂದು ಜಿಲ್ಲೆ. ಇಲ್ಲಿ ಯೇಸು ಸ್ವಾಮಿ ಯೂದಾಯವನ್ನು ಬಿಟ್ಟು ಸಮಾರ್ಯ ಸೀಮೆಯನ್ನು ಹಾದು
ಗಲಿಲಾಯ ಸೀಮೆಗೆ ಆತನು ಹಾದು ಹೋಗುತ್ತಾ ಇದ್ದನು. ಅನೇಕ ಸಾರಿ ಯಹೂದ್ಯರು ಅವರು ಆ ಒಂದು ಊರನ್ನು ಅಥವಾ ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಗಿರುವಾಗ ಸಮಾರ್ಯದವರನ್ನು ಬಹಳ ಕೀಳಾಗಿ ನೋಡುತ್ತಿದ್ದರಿಂದಲೂ ಸಮಾರ್ಯದವ್ರನ್ನು ಅವರು ದ್ವೇಷ ಮಾಡುತ್ತಿದ್ದರಿಂದಲೂ ಅವರು ಹೆಚ್ಚಾಗಿ ಸಮಾರ್ಯ ಪಟ್ಟಣದೊಳಗೆ ಹಾದು ಹೋಗದೆ ಅವರು ಬೇರೆ ದಾರಿ ಹಿಡಿದು ಸುತ್ತು ಬಳಸಿ ಅವರು ದಾಟಿ ಹೋಗ್ತಾಯಿದ್ರು. ಯಾಕೆಂದರೆ ಅನೇಕರು ಗಲಿಲಾಯ ಸೀಮೆಯಿಂದ ಯೆರೂಸಲೇಮಿಗೆ ಹೋಗುವಾಗ ಅಲ್ಲಿ ಪ್ರತಿ ವರ್ಷ ಹಬ್ಬಗಳಿಗೋಸ್ಕರವಾಗಿ ಪಸ್ಕ ಹಬ್ಬ ಆಗಲಿ ಅಥವಾ ಬೇರೆ ಯಾವುದೇ ಹಬ್ಬ ಆಗಲಿ ಅವ್ರು ಹೋಗಬೇಕಾಗಿದ್ದರೆ ಅವರು ಆ ಒಂದು ಸಮಾರ್ಯ ಪಟ್ಟಣವನ್ನು ಹಾದು ಹೋಗ್ತಾ ಇರಲಿಲ್ಲ. ಆ ಪಟ್ಟಣದವ್ರನ್ನು ಅವರು ಕೀಳಾಗಿ ನೋಡ್ತಾ ಇದ್ದರು ಮತ್ತು ಅವರು ಯಾವಾಗಲೂ ಅದು ಸುತ್ತು ಬಳಸಿ ಸಮಾರ್ಯ ಪಟ್ಟಣವನ್ನು ಹಾದು ಹೋಗ್ತಾ ಇರಲಿಲ್ಲ. ಇಲ್ಲಿ ಯೇಸು ಸ್ವಾಮಿ ಯೆರೂಸಲೇಮ್ ಕಡೆಯಿಂದ ಗಲಿಲಾಯಕ್ಕೆ ಹೋಗ್ತಾ ಇರುವಾಗ ನಾವು ನೋಡ್ತೇವೆ ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗುತ್ತಾ ಇದ್ದನೆಂಬುದಾಗಿ ನಾವು ನೋಡುತ್ತೇವೆ. ಹಾದು ಹೋಗುವಾಗ ನಾವು ನೋಡುತ್ತೇವೆ ಅಲ್ಲಿ ಸುಕರ್ ಎಂಬಂಥ ಒಂದು ಊರು, ಆ ಊರಿನ ಪಕ್ಕದಲ್ಲಿರುವಂಥ ಊರ ಹೊರಗೆ ಇರುವಂಥ ಬಾವಿಯ ಬಳಿಯಲ್ಲಿ ಆತನು ಕೂತುಕೊಂಡನು. ಬಹಳಷ್ಟು ನಡೆದು ಆತನಿಗೆ ಆಯಾಸವಾದದ್ದರಿಂದಲೂ ಮತ್ತು ಅವರಿಗೆ ಹೊಟ್ಟೆ ಹಸಿದಿದ್ದರಿಂದಲೂ ಅವರು ಅಲ್ಲಿ ಸ್ವಲ್ಪ ಹೊತ್ತು ಅವರು ಅಲ್ಲಿ ವಿಶ್ರಮಿಸಿಕೊಂಡರು. ಶಿಷ್ಯರು ರೊಟ್ಟಿಗಳನ್ನು ಕೊಂಡುಕೊಳ್ಳೋದಕ್ಕಾಗಿ ಆಹಾರವನ್ನು ಕೊಂಡುಕೊಳ್ಳೋದಕ್ಕಾಗಿ ಊರೊಳಗೆ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಯೇಸು ಸ್ವಾಮಿ ಒಬ್ಬನೇ ಆ ಬಾವಿಯ ಕಟ್ಟೆ ಬಳಿಯಲ್ಲಿ ಕೂತುಕೊಂಡಿರುವಾಗ ನಾವು ನೋಡುತ್ತೇವೆ ಸಮಾರ್ಯದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಆಕೆ ಬಂದಾಗ ಯೇಸು ಸ್ವಾಮಿ ಕೇಳಿದಂಥ ಮಾತು ನಾವು ನೋಡ್ತೇವೆ, ಅಮ್ಮ ನೀರು ಕುಡುವುದಕ್ಕೆ ಕೊಡು ಎಂಬುದಾಗಿ. ಅಲ್ಲಿ ಅವಳನ್ನು ಗೌರವದಿಂದ ಅಮ್ಮ ಎಂಬುದಾಗಿ ಕರೆದು ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂಬುದಾಗಿ ಅವಳನ್ನು ಕೇಳುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಆತನಿಗೆ ನೀರಡಿಕೆ ಆಗಿದೆ. ಶಿಲ್ಬೆ ಮೇಲೆ ಆತನು ತೂಗುತ್ತಾ ಇರುವಾಗಲೂ ಆತನು ಹೇಳಿದ, ನನಗೆ ನೀರಡಿಕೆಯಾಗಿದೆ. ಆ ನೀರಡಿಕೆ ಯಾವುದು ಎಂಬುದಾಗಿ ನಾವು ನೋಡೋದಾಗಿದ್ದರೆ ಅದು ಆತ್ಮಗಳು ಅವರು ರಕ್ಷಣೆ ಹೊಂದಿ ದೇವರಾಜ್ಯಕ್ಕೆ ಸೇರಬೇಕಾದದ್ದು ಆತನ ಬಯಕೆ. ಆದ ಕಾರಣ ಆತನು ಹೇಳ್ತಾನೆ ನೀರಡಿಕೆ ಆಗಿದೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಆತನು ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಅಮ್ಮ ನನಗೆ ಕುಡಿಯೋದಕ್ಕೆ ನೀರು ಕೊಡು ಅಂತ ಹೇಳುವಾಗ ಅವಳಿನ್ನೂ ಬಾವಿಯಿಂದ ನೀರು ಸೇದಿಲ್ಲ, ಅವಳು ಆಗಲೇ ಬಂದು ನಿಂತಿದ್ದಾಳೆ. ಅಲ್ಲಿ ಯೇಸು ಸ್ವಾಮಿ ಅವಳಿಗೆ ಕೇಳ್ತಾ ಇದ್ದಾನೆ, ಅಮ್ಮ ನನಗೆ ನೀರು ಕೊಡು ಎಂಬುದಾಗಿ ಅವಳನ್ನು ಕೇಳೋದು ನಾವು ನೋಡುತ್ತೇವೆ. ನಮಗೂ ಕೂಡ ಕರ್ತನು ಕೆಲವು ಸಂಗತಿಗಳನ್ನು ಕೇಳ್ಬೋದು. ಆತನು ಕೇಳುವಾಗ ನಮಗೆ ಕೊಡುವುದಕ್ಕೆ ಮನಸ್ಸಿದೆಯಾ? ಯೇಸು ಸ್ವಾಮಿ ಪೇತ್ರನಿಗೆ ಆತನು ಹೇಳ್ತಾನೆ, ನಿನ್ನ ದೋಣಿಯನ್ನು ಸ್ವಲ್ಪ ಸಮಯ ನನಗೆ ಕೊಡು. ಅಲ್ಲಿ ಪೇತ್ರನು ಆ ದೋಣಿಯನ್ನು ಕೊಟ್ಟಾಗ ನಾವು ನೋಡ್ತೇವೆ ಆತನು ದೋಣಿಯನ್ನು ಹಿಂದಿರುಗಿಸುವಾಗ ನೀವು ಆಚೆ ಕಡೆಯಲ್ಲಿ ಬಲೆ ಬೀಸಿರಿ ಅಂತ ಹೇಳುವಾಗ ನಾವು ನೋಡುತ್ತೇವೆ ಮೀನುಗಳು ಸಿಕ್ಕು ಅವರು ಬಲೆ ತುಂಬುವಷ್ಟಿದ್ದು ಬಲೆ ಹರಿದು ಹೋಗುವಂತೆ ಅಷ್ಟು ಮೀನನ್ನು ಕರ್ತನು ಅವರಿಗೆ ಒದಗಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. 2 ದೋಣಿಗಳಷ್ಟಾಗುವಷ್ಟು ಮೀನುಗಳನ್ನು ಕರ್ತನವರಿಗೆ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಅಮ್ಮ ನನಗೆ ನೀರು ಕೊಡು ಅಂತ ಕೇಳುವಾಗ ನಾವು ನೋಡುತ್ತೇವೆ ಕರ್ತನಿಗೆ ಏನು ಬೇಕಾಗಿದೆ ಎಂಬುದಾಗಿ ಕರ್ತನ ಹೃದಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಕರ್ತನ ಹೃದಯವನ್ನು ಅರ್ಥ ಮಾಡಿಕೊಂಡರೆ ಆತನು ನಮ್ಮಲ್ಲಿರುವುದನ್ನು ಆತನು ಕೇಳುವಾಗ ನಾವು ಅದನ್ನು ಕೊಡಲಿಕ್ಕೂ ಮತ್ತು ಅದರ ಮೂಲಕ ನಾವು ಆಶೀರ್ವಾದ ಹೊಂದಲಿಕ್ಕೂ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ಮುಂದೆ ಯೇಸು ಹೇಳುವಂಥ ಸಂಗತಿ ನಾವು ಏನೆಂಬುದಾಗಿ ನಾವು ನೋಡ್ತೇವೆ. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದವರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೀಳುವುದು ಹೇಗೆ ಎಂದು ಹೇಳಿದಳು. ನೀನು ಸಮಾರ್ಯದವನು ಅಲ್ಲ, ನೀನು ಯಹೂದ್ಯನು, ನಾನು ಸಮಾರ್ಯದವಳು, ನನ್ನನ್ನು ಯಾಕೆ ನೀರು ಕೇಳ್ತಿ ಎಂಬುದಾಗಿ ಅವಳು ಕೇಳ್ತಾ ಇದ್ದಾಳೆ. ನೀವು ನಮ್ಮನ್ನು ನೀವು ಕೀಳು ಜಾತಿಯವರೆಂಬುದಾಗಿ ನೋಡುತ್ತಿ, ನೀವು ಯಹೂದ್ಯರು, ನಿಮ್ಮನ್ನು ಉನ್ನತ ಜಾತಿಯವರೆಂಬುದಾಗಿ ನೀವು ಭಾವಿಸುತ್ತೀರಿ, ಅಂಥದ್ರಲ್ಲಿ ನೀನು ನನಗೆ ನೀರು ಕೊಡುವೆಂಬುದಾಗಿ ಯಾಕೆ ಕೇಳುತ್ತಿ ಎಂಬುದಾಗಿ ಅಲ್ಲಿ ಯೇಸುವನ್ನು ಕರ್ತನನ್ನು ಆಕೆ ಕೇಳ್ತಾ ಇರೋದನ್ನು ನಾವು ನೋಡುತ್ತೇವೆ. ಅದಕ್ಕೆ ಯೇಸು ನಾವು ನೋಡುತ್ತೇವೆ ಅಲ್ಲಿ ಯಾವುದೇ ವ್ಯತ್ಯಾಸ ಮಾಡುವುದಿಲ್ಲ. ಯೇಸು ಸ್ವಾಮಿ ಜಾತಿ ಭೇದ ಮಾಡುವುದಿಲ್ಲ. ಮೇಲು ಕೀಳು ಎಂಬ ಭಾವನೆ ಆತನಲ್ಲಿಲ್ಲ.
ಗಂಡು ಹೆಣ್ಣು ಎಂಬ ಭಾವನೆ ಆತನಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ. ಕಲಿತವರು ಕಲಿಯದವರು ಎಂಬುದಾಗಿ ಆತನು ವ್ಯತ್ಯಾಸ ಮಾಡುವುದಿಲ್ಲ. ಇಲ್ಲಿ ಆತನಿಗೆ ಬೇಕಾದದ್ದು ಅವಳ ಆತ್ಮ ರಕ್ಷಣೆ ಹೊಂದುವುದು ಆತನಿಗೆ ಬೇಕಾಗಿತ್ತು. ಅವಳು ಎಂಥವಳು, ಅವಳು ಎಂಥ ಜೀವನ ಮಾಡ್ತಾಳೆಂಬುದಾಗಿ ಕರ್ತನಿಗೆ ಪ್ರತಿಯೊಂದು ಆತನಿಗೆ ಗೊತ್ತಿತ್ತು. ಆದ ಕಾರಣ ಅಲ್ಲಿ ಕರ್ತನು ಅವಳಿಗೆ ಕೇಳ್ತಾ ಇದ್ದಾನೆ, ಅಮ್ಮ ನನಗೆ ನೀರು ಕೊಡು. ಅದರ ಅರ್ಥ ಆತನು ಅವಳೊಂದಿಗೆ ಸಂಭಾಷಣೆ ಮಾಡುವುದಕ್ಕಾಗಿ ಏನಾದರೂ ಒಂದು ಮಾತು ಕರ್ತನಿಗೆ ಬೇಕಾಗಿತ್ತು. ಇಲ್ಲಿ ಆತನು ಅವರು ಹೇಳುವಾಗ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನಗೆ ನೀರು ಕೇಳುವುದು ಹೇಗೆ ಅಂದಾಗ ಅಲ್ಲಿ ಕರ್ತನು ಹೇಳ್ತಾನೆ, ಅದಕ್ಕೆ ಯೇಸು, ದೇವರು ಕೊಡೋ ವರವೇನೆಂದು ಕುಡಿಯುವುದಕ್ಕೆ ನೀರು ಕೊಡು ಎಂದು ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಮಾತನ್ನು ಬದಲಾಯಿಸ್ತಾ ಹೋಗ್ತಾ ಇರೋದನ್ನು ನೋಡುತ್ತೇವೆ. ದೇವರು ಕೊಡುವ ವರವೇನೆಂದು ನೀನು ತಿಳಿದಿದ್ದರೆ ಮತ್ತು ನೀರು ಕೊಡು ಅಂತ ಕೇಳಿದವನು ಯಾರೆಂದು ನಿನಗೆ ಗೊತ್ತಾಗಿದ್ದರೆ ಆತನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂಬುದಾಗಿ ಆಕೆಗೆ ಹೇಳ್ತಾ ಇರೋದು ನೋಡುತ್ತೇವೆ. ಇಲ್ಲಿ ಜೀವಕರವಾದ ನೀರು ಅಂತ ಹೇಳುವಾಗ ಕರ್ತನು ಕೊಡುವಂಥ ನಿತ್ಯ ಜೀವದ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಅವಳ ಭಾವನೆಯಲ್ಲಿ ಅದು ಒಂದು ಭೌತಿಕವಾದ ನೀರು, ಸಾಧಾರಣವಾದ ನೀರೆಂಬಂತೆ ಅವಳು ಕೇಳ್ತಾ ಇದ್ದಾಳೆ. ಇಲ್ಲಿ ಅಲ್ಲಿ ಹೇಳ್ತಾನೆ, ದೇವರು ಕೊಡುವಂಥ ವರ ಏನೆಂದು ನಿನಗೆ ಗೊತ್ತಿದ್ದರೆ, ನಿಮಗೆ ಗೊತ್ತಿದೆಯಾ ದೇವರು ಕೊಡುವಂಥ ವರ? ಆ ವರ ಅಂತ ಹೇಳುವಾಗ ಗಿಫ್ಟ್, ಅದು ಉಚಿತವಾಗಿ ಕೊಡಲ್ಪಡುವಂಥದ್ದು. ದೇವರು ಕೊಡುವಂಥ ಉಚಿತವಾಗಿ ಕೊಡುವಂಥ ಆ ವರ ಏನಂತ ನಿನಗೆ ಗೊತ್ತಿದ್ದರೆ ಮತ್ತು ಇಲ್ಲಿ ಇದ್ದವನು ಯಾರೆಂಬುದಾಗಿ ನನಗೆ ಗೊತ್ತಾಗಿದ್ದರೆ ನೀನು ಅವನನ್ನು ಕೇಳಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಇಲ್ಲಿ ದೇವರ ವರ ಅಂದರೆ ಏನು ಎಂಬುದಾಗಿ ನೋಡೋದಾಗಿದ್ದರೆ ಅದರ ಹಿಂದಿನ ಅಧ್ಯಾಯದಲ್ಲಿ ಯೋಹಾನ 3:16 ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಇಲ್ಲಿ ದೇವರು ಕೊಡುವಂಥ ವರ ಅದು ಆತನ ಮಗನು, ಆತನ ಮಗನಾದ ಯೇಸು. ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಉಚಿತವಾಗಿ ತನ್ನ ಮಗನನ್ನು ನಮಗೋಸ್ಕರವಾಗಿ ಕಳಿಸಿಕೊಟ್ಟ. ಅದಕ್ಕಾಗಿ ನಾವೇನು ತ್ಯಾಗ ಮಾಡಬೇಕಾದಿದ್ದಿಲ್ಲ, ಅದಕ್ಕಾಗಿ ನಾವು ಯಾವುದೇ ಪುಣ್ಯ ಕ್ರಿಯೆಗಳನ್ನು ಮಾಡಬೇಕಾದಿದ್ದಿಲ್ಲ. ದೇವರು ನಮ್ಮನ್ನು ಪ್ರೀತಿಸಿ ಆ ವರವಾದ ಯೇಸುವನ್ನು ನಮಗೆ ಕಳಿಸಿಕೊಟ್ಟ. ದೇವರು ಕೊಡುವಂಥ ಆ ವರ ಗಿಫ್ಟ್ ನಾವು ನೋಡುತ್ತೇವೆ, ಅದು ಯೇಸುವೇ ಆಗಿದ್ದಾನೆ. ಆತನೇ ನಮಗೆ ಬೇಕಾದದ್ದು. ಒಂದು ಸಾರಿ ಯೇಸು ಮಾರ್ತಳು ಮರಿಯಳ ಮನೆಗೆ ಹೋದಾಗ ಅಲ್ಲಿ ಮಾರ್ತಳು ಔತಣ ಮಾಡಿಸೋದಕ್ಕೆ ಸಿದ್ಧವಾಗಿದ್ದಳು. ಅಲ್ಲಿ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ವಾಕ್ಯವನ್ನು ಕೇಳುತ್ತಿದ್ದಳು ಎಂಬುದನ್ನು ನೋಡುತ್ತೇವೆ. ಆಗ ಮಾರ್ತಳು ಬಹಳ ಕೆಲಸದ ವಿಷಯವಾಗಿ ಬೇಸತ್ತು, ನನ್ನ ತಂಗಿಯನ್ನು ನನಗೆ ಸಹಾಯ ಮಾಡೋದು ಹೇಳು ಎಂಬುದಾಗಿ ಕರ್ತನಿಗೆ ಆಕೆ ಹೇಳುವುದನ್ನು ನೋಡುತ್ತೇವೆ. ಆಗ ಯೇಸು ಸ್ವಾಮಿ, ಮಾರ್ತಳೆ ಮಾರ್ತಳೆ, ನೀನು ಬಹಳ ಗಡಿಬಿಡಿಯಲ್ಲಿಯೂ ಅನೇಕ ಚಿಂತೆಗಳಲ್ಲಿ ಬಿದ್ದುಕೊಂಡಿದ್ದಿ, ಬೇಕಾದದ್ದು ಒಂದೇ, ಅದನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ ಎಂಬುದಾಗಿ. ಬೇಕಾದದ್ದು ಒಂದೇ, ಅದು ನಿತ್ಯ ಜೀವ, ಅದು ಯೇಸುವಿನಲ್ಲಿ ಮಾತ್ರ ಇದೆ. ಆ ಯೇಸು ನಮಗೋಸ್ಕರ ಬಂದು ತನ್ನ ಪ್ರಾಣವನ್ನು ಕೊಡುವಾಗ ಆ ನಿತ್ಯ ಜೀವ ಎಂಬಂಥ ವರ ನಮಗೆ ಆತನ ಮೂಲಕವಾಗಿ ನಮಗೆ ಆತನು ಕೊಡ್ತಾನೆ. ಇಲ್ಲಿ ಯೇಸು ಸ್ವಾಮಿ ದೇವರ ವರ ಏನೆಂದು ನಿನಗೆ ಗೊತ್ತಿದ್ದರೆ ನೀನು ಈತನನ್ನು ಕೇಳಿಕೊಳ್ತಿದ್ದಿ, ಆತ ನನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಈ ಜೀವಕರವಾದ ನೀರು ಏನು ಬೇರೆ ಏನಲ್ಲ, ಅದು ನಿತ್ಯ ಜೀವ, ದೇವರೊಂದಿಗೆ ನಿತ್ಯವಾಗಿ ಬಾಳುವಂಥದ್ದು, ದೇವರೊಂದಿಗೆ ನಿತ್ಯವಾಗಿ ಇರುವಂಥದ್ದು. ಅದರ ಅರ್ಥ ನರಕದಲ್ಲಿ ನಾವು ಬೀಳದೆ ಸ್ವರ್ಗದಲ್ಲಿ ಕರ್ತನ ಕೂಡ ನಾವು ಯಾವಾಗಲೂ ವಾಸ ಮಾಡುವಂಥದ್ದು. ಅದನ್ನು ಆ ಕರ್ತನು ನಿನಗೆ ಕೊಡುತ್ತಿದ್ದನು ಎಂಬುದಾಗಿ, ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆಗ ಅವಳು ಹೇಳ್ತಾಳೆ, ಆ ನೀರು ಎಷ್ಟು ಆಳವಾಗಿದೆ ಇಲ್ಲಿ ಬಾವಿ, ನಿನಗೆ ಆ ಜೀವಕರವಾದ ನೀರು ಎಲ್ಲಿಂದ ಬರ್ತಿದೆ ಮತ್ತು ನನಗೆ ಆ ನೀರನ್ನು ಕೊಡು ಎಂಬುದಾಗಿ ಆಕೆ ಅವನನ್ನು ಕೇಳುವುದನ್ನು ನೋಡುತ್ತೇವೆ.
ಇಲ್ಲಿ 13ನೇ ವಚನದಲ್ಲಿ ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವನಿಗೆ ತಿರುಗಿ ನೀರಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಇಲ್ಲಿ ಯೇಸು ಸ್ವಾಮಿ ನಿತ್ಯ ಜೀವ ಎಂಬ ಶಬ್ದವನ್ನು ಹೇಳ್ತಾರೆ ನೋಡ್ತೇವೆ. ನೀರಡಿಕೆ, ನಿನಗೆ ಅವನಿಗೆ ತಿರುಗಿ ನೀರಡಿಕೆ ಆಗುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇರೋದು ನೋಡ್ತೇವೆ. ಹಾಗಾದರೆ ನೀರಡಿಕೆ ಬಾರದಂಥ ಈ ನೀರು ಯಾವುದು? ನಮಗೆ ಲೋಕದಲ್ಲಿ ನಾವು ತೃಪ್ತಿ ಪಡುವುದಕ್ಕಾಗಿ ಅನೇಕ ಸಂಗತಿಗಳನ್ನು ಹುಡುಕುತ್ತೇವೆ. ಅನೇಕರು ಮಧ್ಯದಲ್ಲಿ ಅವರು ಶೆರೆ ಮುಂತಾದ ಸಂಗತಿಗಳಲ್ಲಿ ಅವರು ತೃಪ್ತಿಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಅನೇಕರು ವ್ಯಭಿಚಾರದಲ್ಲಿ ಅದನ್ನು ತೃಪ್ತಿ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಅನೇಕರು ಹಣ ಗಳಿಸುವುದರಲ್ಲಿ ತೃಪ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಕೆಲವರು ಅಧಿಕಾರ ಹೊಂದುವುದರಿಂದ ನಮಗೆ ತೃಪ್ತಿ ಆಗ್ತದೆ ಎಂಬುದಾಗಿ ಸರ್ಕಾರದಿಂದ ಮತ್ತು ಬೇರೆ ರೀತಿಯಿಂದ ಅಧಿಕಾರ ಹೊಂದಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅನೇಕರು ವಿದ್ಯಾಭ್ಯಾಸದಿಂದ ನಮಗೆ ತೃಪ್ತಿ ಸಿಗ್ತದೆ ಎಂಬುದು ಭಾಳಷ್ಟು ಕಲಿತಾ ಹೋಗ್ತಾರೆ. ಆದರೆ ವಿದ್ಯಾಭ್ಯಾಸ ನಮಗೆ ತೃಪ್ತಿ ಕೊಡುವುದಿಲ್ಲ. ಭಕ್ತ ಸಿಂಗ್ ಅವರು ಭಾಳಷ್ಟು ಕಲಿತವರಾಗಿದ್ದರು. ಕಲಿಯೋದಕ್ಕಾಗಿ ಅವರು ಇಂಗ್ಲೆಂಡ್ ದೇಶಕ್ಕೆ ಹೋದರು. ಇಂಗ್ಲೆಂಡ್ ದೇಶದಲ್ಲಿ ಕಲಿತು ಅಲ್ಲಿಂದ ನಂತರ ಕೆನಡಾ ದೇಶದಲ್ಲಿ ಹೋಗಿ ಅವರು ಕೆಲಸ ಮಾಡಲಿಕ್ಕೆ ಆರಂಭಿಸಿದರು. ಒಂದು ಸಂಗತಿ ಅವರಿಗೆ ಕಂಡು ಬಂತು, ವಿದ್ಯಾಭ್ಯಾಸ ತೃಪ್ತಿ ಕೊಡುವುದಿಲ್ಲ. ಅವರು ಎಷ್ಟು ಕಲಿತರು, ಅವರಿಗೆ ತೃಪ್ತಿ ಎಂಬುದು ಉಂಟಾಗಲಿಲ್ಲ. ಯಾವಾಗ ಯೇಸುವನ್ನು ಕಂಡುಕೊಂಡರು ಆವಾಗ ಅವರ ಜೀವನದಲ್ಲಿ ಶಾಂತಿ ಬಂದು ನೆಲೆಸಿತು, ತೃಪ್ತಿ ಬಂದು ನೆಲೆಸಿತು. ದೇವರ ಮಗುವೆ, ನಮಗೆ ಬೇರೆ ಯಾವುದರಲ್ಲಿ ತೃಪ್ತಿ ಸಿಗುವುದಿಲ್ಲ. ಯಾವಾಗ ಕರ್ತನಿಂದ ನಾವು ನಿತ್ಯ ಜೀವನ ಹೊಂದಿಕೊಳ್ಳುತ್ತೇವೋ, ಈ ಜೀವಕರವಾದ ನೀರನ್ನು ನಾವು ಹೊಂದಿಕೊಳ್ಳುತ್ತೇವೋ, ನಮಗೆಂದಿಗೂ ನೀರಡಿಕೆ ಆಗುವುದಿಲ್ಲ. ಯೇಸುವಿನಲ್ಲಿ ಮಾತ್ರ ನಮಗೆ ತೃಪ್ತಿ ಸಿಗ್ತದೆ. ಲೋಕದ ಸಂಗತಿಗಳು ನಮ್ಮ ಹೃದಯದಲ್ಲಿರುವಂಥ ಆ ಖಾಲಿ ಸ್ಥಳವನ್ನು ತುಂಬಲಾರವು. ನಾವು ಅನೇಕ ಸಂಗತಿಗಳಿಂದ, ಅನೇಕ ವ್ಯಕ್ತಿಗಳಿಂದ ನಾವು ಆ ಖಾಲಿ ಸ್ಥಳವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದರೂ ನಾವು ನೋಡುತ್ತೇವೆ, ಆ ಖಾಲಿ ಸ್ಥಳ ಅಲ್ಲಿ ತೃಪ್ತಿಯನ್ನು ಹೊಂದುವುದಿಲ್ಲ. ಅಧಿಕಾರ, ಹಣ, ಮದ್ಯ, ಶೆರೆಗಳು, ಡ್ರಗ್ಸ್ಗಳು, ನಾವು ಮಾಡ್ತೇವೆ ವ್ಯಭಿಚಾರ, ಲೋಕದ ಸಂಗತಿಗಳು, ಅನೇಕ ಸಂಗತಿಗಳನ್ನು ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಾವು ನೋಡ್ತೇವೆ ಅವು ನಮಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಯೇಸುವಿನಲ್ಲಿ ಮಾತ್ರ ನಮಗೆ ತೃಪ್ತಿ ಉಂಟು. ಆದ ಕಾರಣ ಯೇಸು ಮಾಡ್ತಾನೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ಕರ್ತನು ಹೇಳ್ತಾನೆ. ಅಷ್ಟಲ್ಲದೆ ಆತನು ಹೇಳ್ತಾನೆ, ಅದು ಉಕ್ಕುವ ಹೊರತೆ. ಅದು ಸುಮ್ಮನೆ ಮಾತ್ರ ಇರುವುದಿಲ್ಲ, ಕೇವಲ ನಿಂತ ನೀರಲ್ಲ. ನಾವು ನೋಡುತ್ತೇವೆ ಅದು ಹರಿಯುವಂಥ ನೀರು, ಉಕ್ಕುವಂಥ ನೀರು, ಅದು ನಿತ್ಯ ಜೀವ. ಅದನ್ನು ಕರ್ತನು ನಮಗೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಆಗ ಅವಳು, ಅಯ್ಯ ನನಗೆ ಆ ನೀರನ್ನು ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗಲಿಕ್ಕಿಲ್ಲ, ನೀರು ಸಿಗೋದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅಂದಳು. ನಾವು ನೋಡ್ತೇವೆ ಅಲ್ಲಿ ಅವಳು ಅಂದುಕೊಂಡದ್ದು ಇದು ಒಂದು ರೀತಿಯ ಇನ್ನೊಂದು ಥರವಾದ ನೀರು, ಆತನು ನನಗೆ ನೀರು ಕೊಡ್ತಾನೆ ಎಂಬುದಾಗಿ ಅವಳು ಭಾವಿಸಿದಳು. ಆಗ ಕರ್ತನು ಹೇಳ್ತಾನೆ, ನಿನ್ನ ಗಂಡನನ್ನು ಕರೆದುಕೊಂಡು ಬಾ. ಆಕೆ ಹೇಳ್ತಾಳೆ, ನನಗೆ ಗಂಡನಿಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ಆಗ ಯೇಸು ಸ್ವಾಮಿ ಅವಳ ಜೀವನದ ಬಗ್ಗೆ ಹೇಳಲಿಕ್ಕೆ ಆರಂಭಿಸ್ತಾನೆ. ಅವಳಿಗೆ ಆ ಸಂಗತಿಗಳನ್ನು ಹೇಳುವಾಗ ಅವಳಿಗೆ ಒಂದು ರೀತಿಯ ಆಘಾತ ಉಂಟಾಗ್ತದೆ. ಇಲ್ಲ ನಾವು ನೋಡ್ತೇವೆ, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನಿನಗೆ ಗಂಡನಿಲ್ಲ ಎಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಈ ಮಾತನ್ನು ಹೇಳಿದಾಗ ಅವಳಿಗೆ ಬಹಳ ಆಶ್ಚರ್ಯ ಆಯಿತು. ಅವಳಿಗೆ ಒಂದು ಶಾಕ್ ಆಯಿತು. ನನ್ನ ಜೀವನದ ಬಗ್ಗೆ ಇವನಿಗೆ ಹೇಗೆ ಗೊತ್ತು? ಈತನೆಂದೂ ನಮ್ಮ ಊರಿಗೆ ಬಂದವನಲ್ಲ, ನಮ್ಮ ಊರನ್ನು ಹಾದು ಹೋದವನಲ್ಲ. ಈತನ ಮೊದಲೇ ಸಾರಿ, ಅದು ಊರೊಳಗೆ ಬಂದಿಲ್ಲ, ಊರ ಹೊರಗೆ ಕೂತಿದ್ದಾನೆ. ನನ್ನ ಜೀವನದ ಬಗ್ಗೆ ಈತನಿಗೆ ಏನು ಗೊತ್ತು ಎಂಬುದಾಗಿ ಅವಳು ಆಶ್ಚರ್ಯ ಪಡ್ತಾ ಇದ್ದಾಳೆ. ಒಂದು ವೇಳೆ ಯೇಸು ಸ್ವಾಮಿ ಒಂದು ಡೀಟೇಲ್ ಆಗಿ ಹೇಳಿರ್ಬೋದು, 5 ಗಂಡಂದಿರ ಹೆಸರನ್ನು ಅವಳು ಹೇಳಿರ್ಬೋದು. ಈಗ ಆಕೆ ಕೂಡ ಇರುವಂಥ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಒಂದು ವೇಳೆ ಕರ್ತನು ಹೇಳಿರ್ಬೋದು. ಅವಳಿಗೆ ಅವಳ ಜೀವನದ ಬಗ್ಗೆ ಹೇಳಿದಾಗ ಅವಳಿಗೆ ಆಶ್ಚರ್ಯ ಆಯಿತು, ನನ್ನ ಬಗ್ಗೆ ಈತನಿಗೆ ಹೇಗೆ ಗೊತ್ತು ಎಂಬುದಾಗಿ. ಕರ್ತನು ನಮ್ಮೆಲ್ಲರ ಬಗ್ಗೆ
ತಿಳ್ಕೊಂಡವನಿದ್ದಾನೆ. ಆತನಿಗೆ ನಮ್ಮ ಬಗ್ಗೆ ಎಲ್ಲವೂ ಗೊತ್ತು. ಇಲ್ಲಿ ಯೋಹಾನ 2ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶನಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಇವನು ಹೀಗಿದ್ದಾನೆ, ಅವಳಿದ್ದನ್ನು ಯಾರೂ ಬಂದು ಯೇಸು ಸ್ವಾಮಿಯಿಂದ ಹೇಳುವ ಅವಶ್ಯಕತೆ ಇರಲಿಲ್ಲ. ನಾವು ನೋಡುತ್ತೇವೆ ಪ್ರತಿಯೊಬ್ಬನ ಬಗ್ಗೆ ಆತನಿಗೆ ಗೊತ್ತಿತ್ತು. ಆತನ ಪ್ರತಿಯೊಬ್ಬನ ಆಂತರ್ಯವನ್ನು ಕೂಡ ತಿಳಿದವನಾಗಿದ್ದನು ಎಂಬುದು ಕೂಡ ನಾವು ಓದುತ್ತೇವೆ. ಇಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಅವಳ ಆಂತರ್ಯವನ್ನು ತಿಳಿದವನಾಗಿದ್ದ. ಅವಳು ಲೋಕದಲ್ಲಿ ಅನೇಕ ಸಂಗತಿಗಳನ್ನು ಪ್ರಯತ್ನ ಮಾಡಿ ಯಾವುದರಲ್ಲಿಯೂ ತೃಪ್ತಿ ಇಲ್ಲದೆ ಅವಳು ಜೀವನ ಮಾಡ್ತಾ ಇರುವಾಗ ಅವಳು ಕರ್ತನು ಅವಳ ಜೀವನದಲ್ಲಿ ನಿಜವಾದ ತೃಪ್ತಿ ಅದು ಕರ್ತನಿಂದ ಸಿಗ್ತದೆ, ಅದು ದೇವರಾದ ಕರ್ತನು ನಮಗೆ ಉಚಿತವಾಗಿ ಕೊಡ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ಆತನು ಅವಳಿಗೆ ಹೇಳುವುದಕ್ಕಾಗಿ ಬಂದಿದ್ದ. ಒಂದು ರೀತಿಯಿಂದ ನಾವು ಹೇಳೋದಾದರೆ ಕರ್ತನು ತನ್ನ ಸುವಾರ್ತೆಯನ್ನು ಆಕೆಗೆ ಹೇಳ್ತಾ ಇದ್ದಾನೆ. ಆಗ ಅವಳು ಹೇಳ್ತಾಳೆ, ಈಗ ಅವಳ ಮಾತು ಈಗ ಲೌಕಿಕ ಸಂಗತಿಗಳಿಂದ ಹೋಗಿ ಆತ್ಮಿಕ ಸಂಗತಿಗಳ ಬಗ್ಗೆ ಹೋಗುವುದನ್ನು ನೋಡ್ತೇವೆ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ಬಹುಶಃ ನೀನು ಪ್ರವಾದಿ ಆದ ಕಾರಣ ನನ್ನ ಜೀವನದ ಬಗ್ಗೆ ಎಲ್ಲ ಹೇಳಿಬಿಟ್ಟು ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡ್ತಾ ಇದ್ದರು, ಆದರೆ ನೀವು ದೇವಾರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ. ಈ ಯಹೂದ್ಯರಿಗೂ ಸಮಾರ್ಯದವರಿಗಿರುವಂಥ ಒಂದು ವ್ಯತ್ಯಾಸಕ್ಕೆ ಹೇಳ್ತಾ ಇದ್ದಾಳೆ. ನಮ್ಮ ಜನರು ಈ ಸಮಾರ್ಯದ ಬೆಟ್ಟದ ಮೇಲೆ ಆರಾಧನೆ ಮಾಡ್ತಾರೆ, ಆದರೆ ಯಹೂದ್ಯರು ಯೆರೂಸಲೇಮಿಗೆ ಆರಾಧನೆ ಮಾಡಲಿಕ್ಕೆ ಹೋಗ್ತಾರೆ ಎಂಬುದಾಗಿ ಅಲ್ಲಿ ಆಕೆ ಹೇಳ್ತಾ ಇದ್ದಾಳೆ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಒಂದು ಕಾಲ ಬರ್ತದೆ, ನೀವು ಆ ಸ್ಥಳಕ್ಕೆ ಹೋಗಿ ಈ ಸ್ಥಳಕ್ಕೆ ಹೋಗಿ ಆರಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆರಾಧನೆ ಎಂಬುದು ಏನೆಂಬುದಾಗಿ ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇರೋದು ನೋಡುತ್ತೇವೆ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಅಲ್ಲಿ ಬರಬೇಕಾದ ರಕ್ಷಣೆ ಯಹೂದ್ಯರಿಂದ ಬರ್ತದೆ ಅಂದರೆ ಮೆಸ್ಸಿಯನು ಯಹೂದ್ಯರೊಳಗಿಂದ ಹುಟ್ಟಿ ಬರ್ತಾನೆ ಎಂಬುದಾಗಿ ಅನೇಕ ಪ್ರವಾದನ ಗ್ರಂಥಗಳು ಹೇಳಿರುವುದನ್ನು ನೋಡ್ತೇವೆ. ಇಲ್ಲ ನೋಡ್ತೇವೆ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವಂಥವ್ರು. ಇಲ್ಲಿ ವ್ಯತ್ಯಾಸ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಅರಿತಿರುವುದನ್ನು ಆರಾಧಿಸ್ತಾ ಇದ್ದೇವೆ. ಅಂದರೆ ದೇವರನ್ನು ನಾವು ತಿಳ್ಕೊಂಡು ಆತನು ಯಾರಾಗಿದ್ದಾನೆ, ಎಂಥವನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ನಾವು ಆರಾಧಿಸ್ತಾ ಇದ್ದೇವೆ. ನೀವು ಏನು ಮಾಡ್ತಿದ್ರಿ? ದೇವರು ಯಾರಂತ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಆರಾಧನೆ ಮಾಡ್ತೀರಿ. ನಾವು ಆ ರೀತಿ ಇದ್ದೇವಾ? ಅರಿಯದೇ ಇರುವಂಥದ್ದನ್ನು ನಾವು ಆರಾಧಿಸ್ತಾ ಇದ್ದೇವಾ? ನಮ್ಮ ದೇವರನ್ನು ನಾವು ಅರಿತುಕೊಂಡಿದ್ದೇವಾ? ಅನೇಕರು ತಮ್ಮನ್ನು ದೇವರುಗಳೆಂದು ಹೇಳ್ಕೊಳ್ತಾರೆ, ಅನೇಕ ಆತ್ಮಗಳು ತಮ್ಮನ್ನು ದೇವರುಗಳೆಂದು ಹೇಳ್ಕೊಳ್ತವೆ. ಆದರೆ ನಿಜವಾದ ದೇವರು ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ತಂದೆ ಮಾತ್ರ, ನನ್ನನ್ನು ನಿನ್ನನ್ನು ಉಂಟು ಮಾಡಿದ ಸೃಷ್ಟಿಕರ್ತನು ಮಾತ್ರ ನಿಜವಾದ ದೇವರು. ಈ ಲೋಕವನ್ನು ಸೃಷ್ಟಿ ಮಾಡದೇ ಇರುವಂಥ ಆತ್ಮಗಳು ಈ ಲೋಕದಲ್ಲಿ ಎಂದಿಗೂ ಉಳಿಯುವುದಿಲ್ಲ. ಈ ಲೋಕವನ್ನು ಉಂಟು ಮಾಡಿದ ಕರ್ತನು ಮಾತ್ರ ನಿತ್ಯ ನಿತ್ಯಕ್ಕೂ ಇರ್ತಾನೆ. ಆತನು ಬದಲಾಗದವನು, ಆತನೇ ಆದಿಯೂ ಅಂತ್ಯವೂ ಆತನಾಗಿದ್ದಾನೆ. ಆತನು ಸೃಷ್ಟಿಕರ್ತನು, ಆತನು ಸರ್ವಶಕ್ತನು, ಆತನು ಎಲ್ಲ ಕಡೆ ವ್ಯಾಪಿಸಿರುವಂಥವನು, ಸರ್ವಾಧಿಕಾರಿ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಸರ್ವಜ್ಞಾನಿ, ಆತನು ಪ್ರತಿಯೊಂದು ಅರಿತವನಾಗಿದ್ದಾನೆ. ಆದರೂ ಕೂಡ ಅಷ್ಟು ದೊಡ್ಡ ದೇವರು ನಮ್ಮೊಂದಿಗೆ ಸಂಬಂಧ ಹೊಂದಿಕೊಳ್ಳಲು ಬಯಸುತ್ತಾನೆ. ನಾವು ಆತನನ್ನು ಅರಿತುಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ. ಇಲ್ಲ ನೋಡ್ತೇವೆ, ಅರಿಯದೇ ಇರುವಂಥದ್ದನ್ನು ಆರಾಧಿಸಬಾರದು. ನಾವು ಅರಿತು ಆರಾಧಿಸಬೇಕು. ಕರ್ತನನ್ನು ತಿಳ್ಕೊಂಡು ಅನುಭವದಿಂದ ನಾವು ಆತನನ್ನು ತಿಳಿದುಕೊಂಡು ನಾವು ಆತನನ್ನು ಆರಾಧಿಸಬೇಕು. ಅದರಲ್ಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ನಾವು ನೋಡುತ್ತೇವೆ ಇಲ್ಲಿ ಕರ್ತನ ಹೇಳ್ತಾನೆ, ಸತ್ಯಭಾವದಿಂದ ಆರಾಧನೆ.
ನಿಜವಾದ ಆರಾಧನೆ ಬೇಕ್ರಿ. ಒಳಗಡೆಯಿಂದ ಹೊರಗಿನ ತೋರಿಕೆ ಆರಾಧನೆ ಬೇಡ. ನಾವು ನೋಡ್ತೇವೆ, ಆರಾಧನೆ ನಾವು ನಡೆಸ್ತೇವೆ ಅಂತ ಹೇಳ್ತಾರೆ. ಅವರು ವೈಯಕ್ತಿಕವಾಗಿ ಕರ್ತನನ್ನು ಆರಾಧನೆ ಮಾಡೋದು ಗೊತ್ತಿಲ್ಲ. ಜನರನ್ನು ಆರಾಧನೆಯಲ್ಲಿ ನಡೆಸ್ತೇವೆ, ಹಾಡಿನ ಮುಖಾಂತರವಾಗಿ ಅನೇಕ ಸಂಗತಿರು. ನಾವು ವೈಯಕ್ತಿಕವಾಗಿ ಕರ್ತನನ್ನು ಆರಾಧಿಸ್ತಾ ಇದ್ದೇವ? ವೈಯಕ್ತಿಕವಾಗಿ ಕರ್ತನಿಗೆ ಆರಾಧನೆ ಮಾಡ್ತಾ ಇದ್ದೇವ? ಆತನು ಯಾರಂತ ತಿಳಿದುಕೊಂಡು, ಕರ್ತನೇ ಸ್ವಾಮಿ, ನನ್ನ ದೇವರು, ನನ್ನ ಕರ್ತನು, ನೀನು ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ನೀನೊಬ್ಬನೇ ಆರಾಧನೆಗೆ ಯೋಗ್ಯನೆಂಬುದಾಗಿ ಅದನ್ನು ತಿಳಿದುಕೊಂಡು ನಾವು ಆತನನ್ನು ಆರಾಧಿಸ್ತೇವ? ವೈಯಕ್ತಿಕವಾಗಿ ನಾವು ಆರಾಧನೆ ಮಾಡಬೇಕೆಂಬುದಾಗಿ ಕರ್ತನು ಹೇಳ್ತಾನೆ. ಅಷ್ಟಲ್ಲದೆ ಅದು ಈಗಲೇ ಬಂದಿದೆ. ಇಲ್ಲಿ ದೇವರನ್ನು ಯೇಸು ಸ್ವಾಮಿ ಪರಿಚಯ ಮಾಡ್ತಾ ಇದ್ದಾನೆ. ತಂದೆಯನ್ನು ಆರಾಧಿಸು. ನನ್ನ ತಂದೆ, ನಿಮ್ಮ ತಂದೆ, ಆತನನ್ನು ಆರಾಧಿಸು. ಈ ನನ್ನನ್ನು ಉಂಟು ಮಾಡಿದವನು, ನಿನ್ನನ್ನು ಉಂಟು ಮಾಡಿದವನು, ಆತನನ್ನು ಆರಾಧಿಸಬೇಕು. ತಂದೆಯನ್ನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ದೇವರನ್ನು ಪರಿಚಯ ಮಾಡ್ತಾ ಇದ್ದಾನೆ. ಅವಳು ಸಮಾರ್ಯದವಳು. ಒಂದು ವೇಳೆ ದೇವರು ತಂದೆ ಎಂಬುದಾಗಿ ಗೊತ್ತಿರಲಿಕ್ಕಿಲ್ಲ. ಯಹೂದ್ಯರು ಕೂಡ ದೇವರನ್ನು ತಂದೆ ಎಂಬುದಾಗಿ ಆರಾಧಿಸ್ತಾ ಇರಲಿಲ್ಲ. ಆತನು ಸರ್ವಶಕ್ತನಾದ ದೇವರೆಂಬುದಾಗಿ ಆರಾಧಿಸ್ತಾ ಇದ್ದ. ಅವರ ಅರ್ಥ ಇರುವುದು ಸ್ವಲ್ಪ ಮಟ್ಟಿಗೆ. ಇಲ್ಲಿ ಯೇಸು ದೇವರನ್ನು ಪರಿಚಯ ಮಾಡುವಂಥದ್ದು ತಂದೆ ಎಂಬುದಾಗಿ. ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾವು ಆತ್ಮದಲ್ಲಿ ಆರಾಧಿಸಬೇಕು, ಯಥಾರ್ಥವಾಗಿ ಸತ್ಯದಿಂದ, ಅಂದರೆ ಸತ್ಯದಲ್ಲಿ ನಿಜವಾದ ಹೃದಯದಿಂದ ಆತನನ್ನು ಆರಾಧಿಸಬೇಕು. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರಾಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ನನ್ನನ್ನು ಆರಾಧಿಸುವವರನ್ನು ಹುಡುಕುತ್ತಾ ಇದ್ದಾನೆ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವ ದೇವರು ಸೀಕಿಂಗ್ ಸಚ್, ಅಂಥವರನ್ನು ಹುಡುಕುತ್ತಾ ಇದ್ದಾನೆ. ಆತ್ಮೀಯ ರೀತಿಯಲ್ಲಿ ನಾವು ನಮ್ಮ ಹೃದಯದಲ್ಲಿ ಕರ್ತನನ್ನು ಆರಾಧಿಸ. ಯಾವ ಬೆಟ್ಟಕ್ಕೆ ಹೋಗಬೇಕಾಗಿಲ್ಲ, ನಾವು ಯೆರೂಸಲೇಮಿಗೆ ಹೋಗಬೇಕಾಗಿಲ್ಲ, ಪುಣ್ಯ ಸ್ಥಳಗಳಿಗೆ ಹೋಗಬೇಕಾಗಿಲ್ಲ. ನೀನು ಇದ್ದಲ್ಲಿಯೇ ಹೃದಯದಲ್ಲಿ ಕರ್ತನನ್ನು ಆರಾಧಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ನಾವು ಏಕಾಂತದಲ್ಲಿ ಒಬ್ಬನಾಗಿದ್ದು ಕರ್ತನನ್ನು ಆರಾಧಿಸುವುದು ಕಲಿತುಕೊಳ್ಳಬೇಕು. ನಾವು ಕುಟುಂಬವಾಗಿ ಕರ್ತನನ್ನು ಆರಾಧಿಸುವುದನ್ನು ಕಲಿತುಕೊಳ್ಳಬೇಕು. ನಾವು ಸಭೆಯಾಗಿ ಕರ್ತನನ್ನು ಆರಾಧಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ಇಲ್ಲಿ ಕರ್ತನ ಹೇಳ್ತಾನೆ, ಆತ್ಮದಲ್ಲಿ ನಾವು ಸತ್ಯಕ್ಕೆ ತಕ್ಕ ಹಾಗೆ ಕರ್ತನನ್ನು ಆರಾಧಿಸಬೇಕು. ಕರ್ತನು ಆರಾಧನೆಗಾಗಿ ನಮ್ಮನ್ನು ಕರೀತಾ ಇದ್ದಾನೆ. ನನ್ನನ್ನು ಬಂದು ಆರಾಧಿಸರಿ. ಸೀಕತ್ ಸಚ್, ಅಂಥವ್ರನ್ನು ಹುಡುಕ್ತಾ ಇದ್ದಾನೆ. ಅಂಥವ್ರು ನನಗೆ ಬೇಕು. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂಥ ವ್ಯಕ್ತಿ ನೀನಾಗಿದೆಯೋ, ನೀನು ಆತನಿಗೆ ಬೇಕು. ಆತ್ಮದಲ್ಲಿ ಆರಾಧಿಸುವಂಥ ನೀನು ಆತನಿಗೆ ಬೇಕು. ಆತನನ್ನು ತಿಳ್ಕೊಂಡು ಸತ್ಯದಲ್ಲಿ ಆರಾಧಿಸುವಂಥ ನೀನು ಆತನಿಗೆ ಬೇಕು. ನೀನು ನಿನ್ನ ಆರಾಧನೆಯನ್ನು ಕರ್ತನಿಗೆ ಕೊಡ್ತೀಯ. ಕರ್ತನು ನಿನ್ನನ್ನು ಹುಡುಕ್ತಾ ಇದ್ದಾನೆ. ಒಬ್ಬ ಬಹಳ ಮುದುಕರಾದ ದೇವರ ಸೇವಕರು, ಅವರು ಸೇವೆಯಿಂದ ನಿವೃತ್ತಿ ಹೊಂದಿ, ಅವರು ಬಹಳ ವಯಸ್ಸಾದಿದ್ದರಿಂದ ತಮ್ಮ ಬೆಳಗಿನ ಸಮಯದಲ್ಲಿ ಇನ್ನು ಕತ್ತಲಿರುವಾಗಲೇ ತಮ್ಮ ಆರಾಮ ಕುರ್ಚಿಯಲ್ಲಿ ಕೂತುಕೊಂಡು ಕರ್ತನನ್ನು ಆರಾಧಿಸ್ತಾರೆ. ಯಾಕಂದರೆ ಮೊಣಕಾಲು ಬರೋದಕ್ಕೆ ಅವರಿಗೆ ಶಕ್ತಿ ಇರಲಿಲ್ಲ. ಅವರು ಕರ್ತನನ್ನು ಆರಾಧಿಸ್ತಾ ಇರುವಾಗ ಅವ್ರ ಮೇಲೆ ನೀರಿನ ಹನಿಗಳು ಬೀಳ್ತಾ ಇದ್ದವು. ಆಗ ಅವರು ಅಂದುಕೊಂಡ್ರು, ಈ ನನ್ನ ಕೋಣೆಯಲ್ಲಿ ನೀರಿನ ಹನಿ ಎಲ್ಲಿಂದ ಬೀಳ್ತಾ ಇದೆ? ಮನೆ ಒಳಗೆ ಮಳೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ನೀರಿನ ಹನಿಗಳು ನನ್ನ ಮೇಲೆ ಎಲ್ಲಿಂದ ಬೀಳ್ತಾ ಇವೆ ಎಂಬುದಾಗಿ ಅವರು ಕಣ್ಣು ತೆರೆದು ನೋಡಿದರು. ಆಗ ಅವ್ರು ನೋಡಿದಾಗ ಯೇಸು ಅವರ ಹತ್ತಿರದಲ್ಲಿ ನಿಂತುಕೊಂಡಿದ್ದ. ಆತನ ಕಣ್ಣಿನಿಂದ ನೀರು ಸುರಿತಾ ಇತ್ತು. ಆ ಕಣ್ಣೀರು ಅವರ ಮೇಲೆ ಬೀಳ್ತಾ ಇತ್ತು. ಆಗ ಸ್ವಾಮಿ, ನೀ ಯಾಕೆ ಕೇಳ್ತಾ ಇದ್ದಿ? ನಿನ್ನ ಕಣ್ಣೀರು ನನ್ನ ಮೇಲೆ ಯಾಕೆ ಬೀಳ್ತಾ ಇದೆ ಸ್ವಾಮಿ ಎಂಬುದಾಗಿ ಕೇಳಿದಾಗ ಕರ್ತನು ಹೇಳಿದ, ನಾನು ನಿನ್ನ ಹಾಗೆ ಆತ್ಮದಲ್ಲಿ ಆರಾಧಿಸುವವರನ್ನು ಸತ್ಯದಲ್ಲಿ ಆರಾಧಿಸಿ ಹುಡುಕ್ತಾ ಇದ್ದೇನೆ. ಆದರೆ ಬಹಳ ಜನ ಪ್ರಾರ್ಥನೆ ಮಾಡೋರು ಭಾಳ ಇದ್ದಾರೆ, ವಾಕ್ಯ ಓದೋರು ಧ್ಯಾನಿಸೋರಿದ್ದಾರೆ, ಆದರೆ ಆರಾಧನೆ ಮಾಡೋರು ಬಹಳ ಸ್ವಲ್ಪ. ಇಂಥವ್ರು ನಾನು ಹುಡುಕ್ತಾ ಇದ್ದೇನೆ ಎಂಬುದಾಗಿ ಕರ್ತನು ಹೇಳಿದ. ನೀನು ಅಂಥ ವ್ಯಕ್ತಿ ನೀನಾಗ್ತೀಯೋ? ದೇವರು ನಿನ್ನಂಥವ್ರನ್ನ ಹುಡುಕ್ತಾ ಇದ್ದಾನೆ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧನೆ ಮಾಡುವಂಥ ವ್ಯಕ್ತಿಗಳನ್ನು ಕರ್ತನು ಹುಡುಕ್ತಾ ಇದ್ದಾನೆ. 24ನೇ ವಚನ,
ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯಥಾರ್ಥವಾಗಿ, ಅಂದರೆ ಹೃದಯಪೂರ್ವಕವಾಗಿ ನಾವು ಆತನ ಅಂದರೆ ಬುದ್ಧಿಯಿಂದಲೂ ನಮ್ಮ ಹೃದಯದಿಂದಲೂ ಕರ್ತನನ್ನು ಆರಾಧಿಸಬೇಕು. ಬುದ್ಧಿಯಿಂದ, ನಾವು ಮನಸ್ಸಿನಿಂದ ಕರ್ತನೇನು ಉಪಕಾರ ಮಾಡಿದ್ದಾನೆ ನೆನೆಸ್ಕೊಂಡು, ಅದನ್ನು ಉಪಕಾರ ಮಾಡಿದ, ಇದನ್ನು ಉಪಕಾರ ಮಾಡಿದ, ಇದನ್ನು ಕರ್ತನು ಮಾಡಿದ್ದಾನೆ ಎಂಬುದಾಗಿ ಗುರುತಿಸಿಕೊಂಡು, ಆತನು ಏನಾಗಿದ್ದಾನೆ, ಸರ್ವಶಕ್ತನು, ಸೃಷ್ಟಿಕರ್ತನು, ದೇವಾದ ದೇವನು, ಉನ್ನತೋನ್ನತನಾದ ದೇವರು ಎಂಬುದಾಗಿ ಗುರುತಿಸಿ ನಾವು ಆತನಿಗೆ ಆರಾಧನೆ ಸಲ್ಲಿಸುವಾಗ ನಾವು ನೋಡ್ತೇವೆ ಯಥಾರ್ಥವಾದ ಒಂದು ಬುದ್ಧಿಪೂರ್ವಕವಾದ ಆರಾಧನೆ ನಾವು ಆತನಿಗೆ ಸಲ್ಲಿಸ್ತೇವೆ. ಮತ್ತು ಎರಡನೇದಾಗಿ ನಮ್ಮ ಆತ್ಮದಿಂದ ಕರ್ತನನ್ನು ಆರಾಧಿಸಬೇಕು. ನಾವು ಕರ್ತನನ್ನು ನಮ್ಮ ಬುದ್ಧಿಯಿಂದ ಆರಾಧಿಸುತ್ತಾ ನಾವು ಆತ್ಮದಲ್ಲಿ ಹೋಗುವಾಗ, ಅನ್ಯ ಭಾಷೆಯಲ್ಲಿ ಕೂಡ ನಾವು ಕರ್ತನನ್ನು ಸ್ತುತಿಸುತ್ತಾ ಆರಾಧಿಸುವಾಗ ಆಳವಾದ ಒಂದು ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಹೋಗುತ್ತೇವೆ. ಆದ ಕಾರಣ ಕರ್ತನು ಅಂಥ ಆರಾಧನೆಗೆ ಕರ್ತನು ನಮ್ಮನ್ನು ಕರೀತಾ ಇದ್ದಾನೆ. ಹೃದಯಪೂರ್ವಕವಾದ ಆರಾಧನೆ ಮತ್ತು ಆತ್ಮದಲ್ಲಿ ಆರಾಧಿಸುವಂಥ ಆರಾಧನೆ, ಇದನ್ನು ಕರ್ತನು ನಿನ್ನಿಂದ ಬಯಸ್ತಾ ಇದ್ದಾನೆ. ಬುದ್ಧಿಪೂರ್ವಕವಾಗಿ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಆರಾಧಿಸು. ಆಗ ಹೆಂಗಸು ಯೇಸು ಸ್ವಾಮಿ ಹೇಳ್ತಾನೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆಲ್ಲ ತಿಳಿಸುವನು ಎಂದು ಹೇಳಲು ಆಕೆಗೆ ನಿನ್ನ ಸಂಗಡ ಮಾತಾಡುತ್ತಿರೋ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನು ನಾನು ಎಂಬುದಾಗಿ ಹೇಳ್ತಾನೆ. ನಾನೇ ಲೋಕದ ಬೆಳಕು, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ, ನಾನೇ ಒಳ್ಳೆಯ ಕುರುಬನು. ಈ ರೀತಿಯಾಗಿ ಕರ್ತನು ನಾನೆಂಬುದಾಗಿ ಅನೇಕ ಸಂಗತಿಗಳನ್ನು ಯೋಹಾನನ ಸುವಾರ್ತೆಯಲ್ಲಿ ಹೇಳ್ತಾನೆ. ಇಲ್ಲಿ ಮತ್ತೊಂದು ನಾನೇ ಎಂಬುದಾಗಿ ನೋಡ್ತೇವೆ, ನಾನೇ ಮೆಸ್ಸಿಯನು, ನಾನೇ ಬರಬೇಕಾಗಿದ್ದಂಥ ಮೆಸ್ಸಿಯನು ಎಂಬುದಾಗಿ ಕರ್ತನು ತನ್ನನ್ನು ಪ್ರಕಟಿಸಿಕೊಳ್ತಾ ಇದ್ದಾನೆ. ಈ ಒಂದು ಯೋಹಾನನ ಸುವಾರ್ತೆಯಲ್ಲಿ ನಾವು ಅದನ್ನು ನೋಡುವಾಗ, ಹೌದು, ಬರಬೇಕಾದಂಥ ಮೆಸ್ಸಿಯನು, ನಮಗೋಸ್ಕರ ಯಜ್ಞದ ಕುರಿ ಆಗತಕ್ಕಂಥ ಕರ್ತನು ಬಂದಿದ್ದಾನೆಂಬುದಾಗಿ ನಾವು ಗುರುತಿಸಿ ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಈ ನಿತ್ಯ ಜೀವ ಅಥವಾ ಹೊಸ ಜೀವ ಅಥವಾ ಹೊಸದಾದ ಹುಟ್ಟುವಿಕೆಯನ್ನು ನಾವು ಹೊಂದಿಕೊಂಡು ಕರ್ತನನ್ನು ಆರಾಧಿಸಬೇಕು. ಇದನ್ನು ಕೇಳಿದಾಗ ಅವಳಿಗೆ ಆಶ್ಚರ್ಯ ಆಯಿತು. ಅವಳು ನೀರು ಸೇದುವುದನ್ನು ಕೂಡ ಮರೆತು ಬಿಟ್ಟು, ನಾವು ನೋಡುತ್ತೇವೆ ಅಲ್ಲಿ ಹಗ್ಗವನ್ನು ಬಿಟ್ಟುಬಿಟ್ಲು. ನಾವು ನೋಡ್ತೇವೆ ಅಲ್ಲಿ ತನ್ನ ಕೊಡವನ್ನು ಕೂಡ ಅಲ್ಲೇ ಬಿಟ್ಟುಬಿಟ್ಲು. ನಾವು ನೋಡುತ್ತೇವೆ ಎಲ್ಲ ಬಿಟ್ಟುಬಿಟ್ಟು ಊರೊಳಗೆ ಓಡಿ ಹೋದ್ಲು. ಆಕೆ ಹೇಳಿದಂತಲ್ರಿ, ಆಕೆ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ಹೇಳಿದ್ದನು, ಬಂದು ಅವನನ್ನು ನೋಡಿರಿ, ಬರ್ತಕ್ಕ ಕ್ರಿಸ್ತನೇ ಅವನೇ ಏನೋ ಎಂದು ಹೇಳಿದಳು. ಅವಳು ಊರೊಳಗೆ ಹೋಗಿ ಸಾಕ್ಷಿ ಕೊಡ್ತಾಳೆ. ತನ್ನ ಕೊಡ ಅಲ್ಲೇ ಬಿಟ್ಟುಬಿಟ್ಟು ಓಡಿ ಹೋದ್ಲು. ದೇವರ ಮಗುವೆ, ಯೇಸುವನ್ನು ಕಂಡುಕೊಂಡಂಥ ದೇವರ ಮಗುವೆ, ನೀನು ಬೇರೆಯವರಿಗೆ ಹೋಗಿ ಹೇಳ್ತೀಯ? ಈ ಸ್ತ್ರೀ ಬಹಳಷ್ಟು ಉತ್ಸುಕಳಾಗಿ ಆ ಕೊಡ ಅಲ್ಲೇ ಬರ್ತು ಬಿಟ್ಟು ಓಡಿ ಹೋಗಿ ಜನರಿಗೆ ಹೇಳ್ತಾಳೆ, ಆ ಮೆಸ್ಸಿಯನೋ ಇವನೋ ಏನೋ ಬಂದು ನೋಡ್ರಿ, ಬರಬೇಕಾದಂಥ ಕ್ರಿಸ್ತನು ಇವನೋ ಏನೋ ಬಂದು ನೋಡ್ರಿ, ನಾನು ಮಾಡಿದ್ದನ್ನೆಲ್ಲ ಆತನು ಹೇಳಿಬಿಟ್ಟ. ಬಹುಶಃ ಆತನೇ ಬರಬೇಕಾದಂಥ ಕ್ರಿಸ್ತನು ಎಂಬುದಾಗಿ ಆಕೆ ಜನರೊಳಗೆ ಊರೊಳಗೆ ಹೋಗಿ ಸಾಕ್ಷಿ ಹೇಳಿದರು. ನಾವು ಕರ್ತನ ಬಗ್ಗೆ ಉತ್ಸುಕತೆ ಹೊಂದಿದ್ದೇವಾ? ನಾನು ಕರ್ತನಿಂದ ರಕ್ಷಣೆ ಹೊಂದಿದ್ದೇನೆ, ನಿತ್ಯ ಜೀವ ಹೊಂದಿದ್ದೇನೆ ಎಂಬುದಾಗಿ ಇತರರಿಗೆ ನೀವು ಸಾಕ್ಷಿ ಕೊಡ್ತೀರಾ? ನಾನು ಕರ್ತನ ಮೂಲಕವಾಗಿ ನಾನು ಹೊಸದಾಗಿ ಹುಟ್ಟಿದ್ದೇನೆ ಎಂಬುದಾಗಿ ಇತರರಿಗೆ ನೀವು ಸಾಕ್ಷಿ ಕೊಡ್ತೀರಾ? ಈ ಸ್ತ್ರೀ ಊರೊಳಗೆ ಓಡಿಬಿಟ್ಲು. ಆ ಕೊಡವನ್ನು ನೀರು ತರಬೇಕೆಂಬುದಾಗಿ ತನ್ನಂಥ ಆ ಸಂಗತಿಯನ್ನೇ ಮರೆತು ಬಿಟ್ಟು ನಾವು ನೋಡ್ತೇವೆ ಅವಳು ಊರೊಳಗೆ ಓಡಿ ಹೋಗಿ ಜನರಿಗೆ ಹೇಳ್ತಾ, ಕ್ರಿಸ್ತನೇನು ಬಂದು ನೋಡ್ರಿ. ಆತನ ಬಳಿಗೆ ಬರುವುದಕ್ಕೆ ಜನರು ಊರೊಳಗಿಂದ ಹೊರಟರು. ಆತನ ಬಳಿಗೆ ಜನರು ಬರಲಿಕ್ಕೆ ಆರಂಭಿಸಿದರು. ಆಮೇಲೆ ನೋಡ್ತೇವೆ 39ನೇ ವಚನ, ನಾನು ಮಾಡಿದ್ದನ್ನೆಲ್ಲ ಆತನಿಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯದವರು ಅನೇಕರು ಆತನನ್ನು ನಂಬೋರಾದರು. ಸಾಕ್ಷಿ ಇಲ್ಲ ನೋಡ್ತೇವೆ, ಸಾಕ್ಷಿ ಕೊಡುತ್ತಿರುವಂಥ ಸ್ತ್ರೀ ಆ ಊರೊಳಗೆ ಹೋಗಿ ಜನರಿಗೆಲ್ಲ ಸಾಕ್ಷಿ ಕೊಡಲಿಕ್ಕೆ ಆರಂಭಿಸಿದ್ರು.
ನಾನು ಮಾಡಿದ್ದನ್ನೆಲ್ಲ ಹೇಳಿದ ಎಂಬುದಾಗಿ ನಾವು ನೋಡುತ್ತೇವೆ. ಆ ಊರಿನ ಸಮಾಜದಲ್ಲಿ ಅನೇಕರು ಆತನನ್ನು ನಂಬರು. ಆ ಸಾಕ್ಷಿ ನಿಮಿತ್ತವಾಗಿ ಈ ಯೋಹಾನನ ಸುವಾರ್ತೆಯನ್ನು ನಾವು ಅಭ್ಯಾಸ ಮಾಡುವಾಗ ಸಾಕ್ಷಿ ಎಂಬಂಥ ಶಬ್ದ 42 ಸಾರಿ ಬರ್ತದೆ. ನೀವು ಒಂದು ವೇಳೆ ನೀವು ಹುಡುಕ್ಬೋದು, ಅಲ್ಲಿ ಅನೇಕ ಶಬ್ದಗಳು, ನಾವು ಅನೇಕ ರಿಪೀಟೆಡ್ ವರ್ಡ್ಸ್ ನಾವು ನೋಡುವಾಗ, ತಿರುಗಿ ಬರುವಂಥ ಶಬ್ದಗಳನ್ನು ನೋಡುವಾಗ ಸಾಕ್ಷಿ ಎಂಬಂಥ ಶಬ್ದ 42 ಸಾರಿ ಅಪ್ರಾಕ್ಸಿಮೇಟ್ಲಿ, ಬಹುಶಃ 42 ಸಾರಿ. ಯಾಕೆ ನನಗೆ ಸಿಕ್ಕಿದ್ದು 42 ಸಾರಿ. ಒಂದು ವೇಳೆ ನಿಮಗೆ ಜಾಸ್ತಿ ಸಿಗ್ಬೋದು ನೀವು ಒಂದು ವೇಳೆ ಹುಡುಕುವುದಾಗಿದ್ದರೆ. ಅದರ ಅರ್ಥ ಸಾಕ್ಷಿ ಕೊಡುವುದರ ಬಗ್ಗೆ ಈ ಸುವಾರ್ತೆ ನಮಗೆ ಒತ್ತಾಯ ಮಾಡ್ತದೆ. ನೀವು ಕರ್ತನ ಬಗ್ಗೆ ಕಂಡುಕೊಂಡಿದ್ದರೆ ಅದನ್ನು ಸಾಕ್ಷಿ ಕೊಡ್ರಿ. ನೀವು ಕರ್ತನದ ಏನು ಹೊಂದಿದ್ದೀರಿ ಅದರ ಬಗ್ಗೆ ಸಾಕ್ಷಿ ಕೊಡ್ರಿ. ಆ ಸ್ತ್ರೀಯ ಮಾತು ನಿಮಿತ್ತವಾಗಿ ಅನೇಕರು ನಂಬುವರಾದರು. ನಂತರ ನಾವು ನೋಡ್ತೇವೆ, ಆದ್ದರಿಂದ ಸಮಾರ್ಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಆ ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ಆತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ. ಎಲ್ಲ ಎಲ್ಲಿ ಅವರ ಗುರುತು ಏನೆಂಬುದಾಗಿ ಕರ್ತನ ಲೋಕರಕ್ಷಕನ ಅವನು ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ. ಇನ್ನು ಮೇಲೆ ನಿನ್ನ ಮಾತಿನ ಮೇಲೆ, ನಿನ್ನ ಸಾಕ್ಷಿ ಮೇಲೆ ನಾವು ನಂಬ್ತಾ ಇಲ್ಲ, ನಾವು ಈಗ ಅವನನ್ನು ನಾವು ಅನುಭವಿಸಿದ್ದೇವೆ. ಆತನ ಮಾತನ್ನು ನಾವು ಕೇಳಿದ್ದೇವೆ. ಆತನು ಲೋಕರಕ್ಷಕನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಎಂಬುದಾಗಿ. ಲೋಕರಕ್ಷಕನೇ ಹೌದು ಎಂದು ತಿಳ್ಕೊಂಡಿದ್ದೇವೆ ಎಂಬುದಾಗಿ. ನೀನು ತಿಳ್ಕೊಂಡಿದ್ದೀಯಾ ನಿನ್ನ ರಕ್ಷಕನು ಆತನೇ ಎಂಬುದಾಗಿ? ಒಂದು ವೇಳೆ ಆತ ನಿನ್ನ ರಕ್ಷಕನಾಗಿಲ್ಲದೆ ಹೋಗಿದ್ದರೆ ಈ ಹೊತ್ತೆ ಆತನನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸು. ಆ ಯೇಸು ಈ ಲೋಕಕ್ಕೆ ಬಂದು ನನ್ನ ಪಾಪಗಳನ್ನು ಹೊತ್ತುಕೊಂಡು ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ. ಅದನ್ನು ಅಂಗೀಕರಿಸ್ತೀಯ? ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದ, ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿದ್ದರಿಂದ, ಪಾಪರಹಿತನಾದ ಯೇಸು ತನ್ನ ಪರಿಶುದ್ಧ ರಕ್ತ ನಮಗಾಗಿ ಚೆಲ್ಲಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆದ ಕಾರಣ ಇವತ್ತು ನಾನು ಹೇಳಿದಂಥ ಪ್ರಾರ್ಥನೆ ನೀವು ಹೃದಯಪೂರ್ವಕವಾಗಿ ಹೇಳ್ರಿ. ಯೇಸು ಸ್ವಾಮಿ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳನ್ನು ಕ್ಷಮಿಸು. ನಾನು ಲೋಕದಲ್ಲಿ ಅನೇಕ ಸಂಗತಿಗಳಲ್ಲಿ ತೃಪ್ತಿಯನ್ನು ಹುಡುಕ್ತಾ ಇದ್ದೆ ಸ್ವಾಮಿ, ಅಲ್ಲೇನೂ ತೃಪ್ತಿ ಇಲ್ಲ. ಯೇಸು ಸ್ವಾಮಿ, ನನ್ನ ಹೃದಯದಲ್ಲಿ ಈಗ ಬಾ. ನೀನೇ ನನ್ನ ಕರ್ತನು, ನನ್ನ ರಕ್ಷಕನು, ನನ್ನ ದೇವರು ಆಗಿರು. ಯೇಸು ಸ್ವಾಮಿ, ಈಗ ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ಶುದ್ಧೀಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನೊಳಗೆ ಆ ಜೀವಕರವಾದ ನೀರನ್ನು ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ನಿತ್ಯ ಜೀವವನ್ನು, ಸಂತೃಪ್ತಿಯನ್ನು ನನಗೆ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ರಾಜ್ಯದಲ್ಲಿ ನನ್ನ ಹೆಸರನ್ನು ಬರೆದದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಸ್ವಾಮಿ, ಇಲ್ಲಿ ನಿನ್ನ ಜನರು ತಮ್ಮ ರಕ್ಷಕನು ಎಂಬುದಾಗಿ ಸ್ವೀಕರಿಸಿಕೊಂಡಿರುವಾಗ ಅನುಭವದಿಂದ ನಿನ್ನನ್ನು ಹೆಚ್ಚಾಗಿ ಅವರು ಅರಿಯುವಂತೆ, ನಿನ್ನ ಅರಿತು ಅವರು ಆರಾಧಿಸುವಂತೆ, ಆತ್ಮದಲ್ಲಿಯೂ ಸತ್ಯದಲ್ಲಿ ಅವರು ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ಇವರ ವಿರುದ್ಧವಾದ ಸೈತಾನನ ಕುತಂತ್ರ, ಸೈತಾನನ ಆಲೋಚನೆ, ಯೋಜನೆಗಳನ್ನು ಯೇಸು ನಾಮದಲ್ಲಿ ನಾವು ಶಪಿಸ್ತೇವೆ. ಯೇಸು ಸ್ವಾಮಿ, ಕರ್ತನೆ, ಅವರ ಜೀವನದಲ್ಲಿ ನೀನು ಒಡೆಯನಾಗಿದ್ದು, ಅವರ ಕುಟುಂಬದ ಮೇಲೆ ಒಡೆಯನಾಗಿದ್ದು, ಕರ್ತನೆ, ಅವರ ಸಮಾಜದ ಮೇಲೆ ಒಡೆಯನಾಗಿದ್ದು, ಎಲ್ಲ ಸಂಗತಿಗಳು ನಿನ್ನ ಹತೋಟಿಗೆ ತೆಗೆದುಕೊಂಡು ಸಮಾಧಾನಕರವಾಗಿ ನೀನು ನಡೆಸು. ನಿನ್ನ ಸಂತೃಪ್ತಿ, ನಿನ್ನ ಶಾಂತಿ, ಕರ್ತನೆ, ನಿನ್ನ ಆನಂದ ಅವರ ಹೃದಯಗಳಲ್ಲಿ ಇಳಿದು ಬರಲಿ.
ಕರ್ತನೆ, ನಿನ್ನ ಕೃಪಾಸ್ತಕ್ಕಾಗಿ ಸ್ತೋತ್ರ. ನಿಮ್ಮ ದುಃಖವು ಹೋಗಿ ಆನಂದವೂ ಬರುವುದೆಂಬುದಾಗಿ ಹೇಳಿದಂಥ ವಾಗ್ದಾನ ಮಾಡಿದ ಕರ್ತನೆ, ಅವ್ರ ದುಃಖವನ್ನೆಲ್ಲ ನಿವಾರಿಸಿ, ಕಣ್ಣೀರನ್ನೆಲ್ಲ ಬರೆಸಿ, ನಿನ್ನ ಆನಂದದಿಂದ, ನಿನ್ನ ಶಾಂತಿಯಿಂದ ತುಂಬಿಸಿ ನಡೆಸು. ನೀನು ಬರುವಾಗ ನಾವೆಲ್ಲರೂ ನಿನ್ನ ದೃಷ್ಟಿಯಲ್ಲಿ ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕಲದರಾಗಿ ಕಂಡು ಬರುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.